ಆರನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ವಿಷಯ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ 331ನೇ ಅಂಕದಲ್ಲಿ ಅಗ್ರದ ದೇವನಿಗೆ ಈ ರೀತಿಯಾಗಿ ಸ್ವಪ್ನ ಉಂಟಾಯಿತು. ಅಗ್ರದನೆಂಬ ಒಬ್ಬ ದೇವತಾ ಪುರುಷನು ಅನಾದಿ ಕಾಲದ ನಿದ್ರೆಯಲ್ಲಿ ಮಲಗಿ ಸ್ವಪ್ನವನ್ನು ಕಾಣುತ್ತಿದ್ದಾನೆ. ಎಲ್ಲಿ ಮಲಗ್ಯಾನಪ್ಪ ಅಂತ ಕೇಳಿದ್ರೆ ಅನಾದಿ ಕಾಲದ ನಿದ್ರೆಯಲ್ಲಿ ಮಲಗಿ, ಅನಾದಿ ಕಾಲದ ಅಂದ್ರೆ ಅವಿದ್ಯಾ, ಅಲ್ಲಿ ಮಲಗಿ ಸ್ವಪ್ನವನ್ನು ಕಾಣುತ್ತಿದ್ದಾನೆ. ಇದೇನು ಇದೆಲ್ಲ ನೋಡ್ತಾನಲ್ಲಿ ವ್ಯಾವಹಾರಿಕ ಪ್ರಪಂಚ, ಇದು ಎಲ್ಲ ಸ್ವಪ್ನವ. ಆ ಸ್ವಪ್ನದಲ್ಲಿ ಪುರುಷನಿಗೆ ಈ ರೀತಿಯಾಗಿ ತೋರುತ್ತಿದೆ. ಏನ್ ತೋರ್ತದಪ್ಪ ಅಂತ ಕೇಳಿದರೆ, ನಾನು ಚಾಂಡಾಲನಾಗಿರುತ್ತೇನೆ, ನಾ ಏನದೇನಲ್ಲ ಚಾಂಡಾಲನಿರುತ್ತೇನೆ, ಮತ್ತು ಎರಡನೇ ಕಡೆ ಮಹಾ ದುಃಖಿಯಾಗಿರುತ್ತೇನೆ. ಅಸ್ಥಿ ಮಜ್ಜ ತ್ವಚ ರಕ್ತ ಮಾಂಸ ಮೇಧಸ್ಸು ವೀರ್ಯರೂಪ ಸಪ್ತಧಾತುಗಳಿಂದ ನನ್ನ ಮುಖವು ತುಂಬಿಕೊಂಡಿದೆ ಮತ್ತು ಮಹಾಘೋರವಾಗಿಯೂ ಭಯಂಕರವಾಗಿಯೂ ಇರುವ ಸರ್ಪ, ಆನೆ ಮೊದಲಾದವುಗಳಿಂದ ಯುಕ್ತವಾದ ಯಾವ ವನದಲ್ಲಿ ನಾನು ತಿರುಗುತ್ತಿದ್ದೇನೆ ಎಂದು ಅವನಿಗೆ ತೋರುತ್ತಿದೆ. ಈ ರೀತಿಯಾಗಿ ಆ ದೇವತಾ ಪುರುಷನು ತಿರುಗುತ್ತಿರುವಾಗ ಆ ವನದಲ್ಲಿ ಅನಂತ ಸ್ಥಾನಗಳನ್ನು ನೋಡುವಂಥವನಾದನು. ಕೆಲವು ಕಡೆಗಳಲ್ಲಿ ನಾನಾ ರೀತಿಯಾದ ಭಯಂಕರ ಪ್ರಾಣಿಗಳು ತನ್ನನ್ನು ಭಕ್ಷಣೆ ಮಾಡಲಿಕ್ಕೆ ಎದುರಿನಲ್ಲಿ ಓಡಿ ಬರುತ್ತಿವೆ, ಮತ್ತು ಕೆಲವು ಕಡೆಗಳಲ್ಲಿ ರಸಿಕೆ ರಕ್ತಗಳಿಂದ ಭರಿತವಾದ ಕುಂಡಗಳು ಇವೆ. ಅವುಗಳಲ್ಲಿ ಬಿದ್ದ ಪ್ರಾಣಿಗಳು ಹಾಹಾಕಾರ ಶಬ್ದವನ್ನು ಮಾಡುತ್ತಿವೆ, ಮತ್ತು ಕೆಲವು ಕಡೆಗಳಲ್ಲಿ ಕೆಂಪಾಗಿ ಕಾಯ್ದ ಲೋಹದ ಕಂಬಗಳಿಂದ ಆ ಕಂಬಗಳಿಗೆ ಬಂಧಿಸಲ್ಪಟ್ಟ ಪುರುಷರು ಭಯಂಕರವಾಗಿ ರೋದನ ಮಾಡುತ್ತಿದ್ದಾರೆ. ಮತ್ತೆ ಕೆಲವೆಡೆ ಕಾಯ್ದ ಉಸುಕಿನಿಂದ ಯುಕ್ತವಾದ ಮಾರ್ಗದಲ್ಲಿ ಪುರುಷರನ್ನು ಬರಗಾಲಿನಿಂದ ನಡೆಸುತ್ತಾ ಆ ಪುರುಷರನ್ನು ಯಮರಾಜ ಭಟ್ಟರು ಲೋಹಮಯವಾದ ದಂಡದಿಂದ ಹೊಡೆಯುತ್ತಿದ್ದಾರೆ. ಈ ರೀತಿಯಿಂದ ಅನೇಕ ಪ್ರಕಾರವಾದ ಯಾವ ಭಯಂಕರ ಸ್ಥಾನಗಳಿದ್ದುವೋ ಅವುಗಳೆಲ್ಲವನ್ನು ಆ ದೇವತಾ ಪುರುಷನು ನೋಡುತ್ತಿದ್ದನು. ಮತ್ತು ಎರಡನೇ ಅಕಡದೊಳಗೆ ಏನು ಹೇಳ್ತಾರೆ, ಅಕಸ್ಮಾತ್ ತಾನು ಕೂಡ ಅಪರಾಧ ಮಾಡಿ ಸ್ವಪ್ನದಲ್ಲಿ ಆ ದುಃಖಗಳನ್ನು ಅನುಭವಿಸಲಿಕ್ಕೆ ಹತ್ತಿದನು. ಆಮೇಲೆ ಕೆಲವೆಡೆ ದಿವ್ಯ ಸ್ಥಾನಗಳನ್ನು ಏನಂತಾರೆ ನೋಡ್ರಿ, ಆಮೇಲೆ ಕೆಲವೆಡೆ ದಿವ್ಯ ಸ್ಥಾನಗಳನ್ನು ನೋಡಲು ಉಪಕ್ರಮಿಸಿದನು. ಒಂದೇ ಕಡ ಆ ದಿವ್ಯ ಸ್ಥಾನಗಳಲ್ಲಿ ಶ್ರೇಷ್ಠರಾದ ದೇವತೆಗಳು ಏನ್ ಮಾಡ್ತೀರಪ್ಪ ಅಂತ ಕೇಳಿದ್ರೆ ವಿರಾಜಮಾನರಾಗಿದ್ದಾರೆ. ಆ ದೇವತೆಗಳಿಗೆ ದಿವ್ಯ ಭೋಗಗಳಿವೆ. ಮೂರನೇ ಕಡ ಅಮೃತದ ದರ್ಶನ ಮಾತ್ರದಿಂದ ಅವರು ತೃಪ್ತರಾಗಿ ಇರುತ್ತಿದ್ದಾರೆ. ನಾಲ್ಕನೇ ಕಡ ಹಸಿವು ತ್ರಸ್ಯಗಳ ಸಂಕಟವು ಆ ದೇವತೆಗಳಿಗೆ ಆಗುತ್ತಿರಲಿಲ್ಲ. ಮತ್ತು ಐದನೇದ್ದು ಮಲಮೂತ್ರಗಳಿಂದ ರಹಿತವಾಗಿಯೂ
ಪ್ರಕಾಶಮಾನವಾಗಿಯೂ ಆ ದೇವತೆಗಳ ಶರೀರಗಳಿವೆ. ಮತ್ತು 6ನೇ ಅಕಡದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ಕೆಲವು ದೇವತೆಗಳು ಶ್ರೇಷ್ಠವಾದ ವಿಮಾನದಲ್ಲಿ ಕುಳಿತುಕೊಂಡು ವಿಹರಿಸುತ್ತಿದ್ದಾರೆ. ಆ ವಿಮಾನಗಳು ಆ ದೇವತೆಗಳ ಇಚ್ಛಾನುಸಾರವಾಗಿ ಸಂಚರಿಸುತ್ತಿವೆ. ಅವ್ರ ಕಡೆ ಇಚ್ಛಾ ಮಾಡ್ತಾರೆ, ಆ ಕಡೆ ಹೋಗ್ತಿದ್ದು. ಮತ್ತು 7ನೇ ಅಕಡ ಕೆಲವೆಡೆ ರಂಭಾ, ಊರ್ವಶಿ ಮೊದಲುಗೊಂಡು ಅಪ್ಸರಾ ಸ್ತ್ರೀಯರು ನರ್ತ ಮಾಡುತ್ತಿದ್ದಾರೆ. ಅವರ ಅಂಗಗಳು ಸಂಪೂರ್ಣವಾಗಿ ದೋಷರಹಿತವಾಗಿವೆ ಹಾಗೂ ಅವರು ಸಂಪೂರ್ಣ ಸ್ತ್ರೀ ಗುಣದಿಂದ ಯುಕ್ತರಾಗಿದ್ದಾರೆ. ಸಂಪೂರ್ಣ ಸ್ತ್ರೀ ಗುಣದಿಂದ ಅನ್ನೋದ್ರ ಮ್ಯಾಗ 366 ಟಿಪ್ಪಣಿ ಕೊಟ್ಟದ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಕಾವ್ಯ ಅಲಂಕಾರಾದಿ ಏನಂತಾರ್ರಿ, ಕಾವ್ಯ ಅಲಂಕಾರಾದಿ ಸಾಹಿತ್ಯ ಗ್ರಂಥಗಳಲ್ಲಿ ಯಾವ ಸ್ತ್ರೀಯರ ಸೌಂದರ್ಯವೇ ಮೊದಲಾದ 32 ಗುಣಗಳನ್ನು ಹೇಳಿರುವರು, ಅವುಗಳಿಂದ ಯುಕ್ತರಾಗಿದ್ದರೆಂದು ತಿಳಿಯಬೇಕು. ಅಲ್ಲೇನು ಹೇಳಿದ್ರಿ, ಅವರು ಸಂಪೂರ್ಣ ಸ್ತ್ರೀ ಗುಣದಿಂದ ಯುಕ್ತರಾಗಿದ್ದಾರೆ. ಇನ್ನು 8ನೇ ಅಕಡ ಶ್ರೇಷ್ಠವಾದ ಸುವಾಸನೆಗಳು ಅವರ ಶರೀರಗಳಿಂದ ಹೊರಹೊಮ್ಮಿ ಮನ್ಮಥನನ್ನು ಪ್ರಕಾಶ ಮಾಡುತ್ತಾ ಬರುತ್ತಿವೆ. ಹಾಗಾಗಿ ಕೆಲವು ಸ್ಥಾನಗಳಲ್ಲಿ ಅವರೊಡನೆ ದೇವಪುರುಷರು ಕ್ರೀಡಿಸುತ್ತಿದ್ದಾರೆ. ಅದರಂತೆ 9ನೇ ಅಕಡ ಅಕಸ್ಮಾತ್ತಾಗಿ ತಾನು ಅಂದ್ರೆ ಯಾರಪ್ಪ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ. 367 ಅಗ್ರದ ದೇವನು ಕೂಡ, ತಾನು ಅಂದ್ರೆ ಯಾರು, ಅಗ್ರದ ದೇವನು ಕೂಡ, ಯಾನ್ ಸ್ವಲ್ಪ ನೋಡ್ತಿದ್ದಲ್ಲ ಅವನು ಕೂಡ. 9ನೇ ಅಕಡ ಅಕಸ್ಮಾತ್ತಾಗಿ ತಾನು ಕೂಡ ದೇವತಾ ಭಾವವನ್ನು ಹೊಂದಿ ಆ ಅಪ್ಸರಾ ಸ್ತ್ರೀಯರೊಡನೆ ಬಹಳ ಕಾಲದವರೆಗೆ ಆನಂದದಿಂದ ಕ್ರೀಡಿಸಲಿಕ್ಕೆ ಹತ್ತಿದನು. ಒಮ್ಮೆ ಮತ್ತ 10ನೇ ಅಕಡ ಏನ್ ಹೇಳ್ತಾರಪ್ಪ ಅಂದ್ರೆ, ಅಕಸ್ಮಾತ್ ಆ ಅಪ್ಸರಾ ಮೊದಲಾದ ಸುಂದರ ಸ್ತ್ರೀಯರಿಂದ ಒಡಗೂಡಿ ದಿವ್ಯ ಸ್ಥಾನಗಳಲ್ಲಿ ರಮಿಸುತ್ತಿರುವಾಗ ಏನಾಯ್ತಪ್ಪ, ಒಮ್ಮಿಂದೊಮ್ಮಲೆ ರಕ್ತ ಮಲ ಮೂತ್ರಗಳಿಂದ ಭರಿತವಾದ ಕುಂಡದಲ್ಲಿ ಬಿದ್ದು ಹೊರಳಾಡುತ್ತಾ ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಹತ್ತಿದನು. ಆಗ ಒಂದು ಅಗ್ರಸ್ಥಾನದಲ್ಲಿ ಸರ್ವಕ್ಕೂ ಆಧಿಪತ್ಯಾದ ಅನ್ನೋದ್ರ ಮ್ಯಾಗ 360 ಎಷ್ಟದು 69 68 ಒಂದು ಬಿಟ್ಟು ಬಂದೇವು ನೋಡ್ರಿ. ಇಲ್ಲಿ ರಮಿಸುತ್ತಿರುವಾಗ ಒಮ್ಮಿಂದೊಮ್ಮಲೆ ಅನ್ನೋದ್ರ ಮ್ಯಾಗ 68 ಏನದಪ್ಪ ಅಂದ್ರೆ, ಪುಣ್ಯವು ಕ್ಷೀಣವಾಗಿ ಪಾಪರೂಪ ಅದೃಷ್ಟವು ಉದಯವಾದ ಕೂಡಲೇ ಎಷ್ಟದು 368 ಒಮ್ಮಿಂದೊಮ್ಮಲೆ ರಕ್ತ ಮಲ ಮೂತ್ರಗಳಿಂದ ಭರಿತವಾದ ಕುಂಡದಲ್ಲಿ ಬಿದ್ದು ಹೊರಳಾಡುತ್ತಾ ಅದರಲ್ಲಿಯೇ ಸ್ನಾನ ಮಾಡಲಿಕ್ಕೆ ಹತ್ತಿದನು. ಆಗ ಒಂದು ಅಗ್ರಸ್ಥಾನದಲ್ಲಿ ಸರ್ವಕ್ಕೂ
ಆದಿಪತ್ಯಾದ ಅನ್ನೋದ್ರ ಮ್ಯಾಗ 369. ಯಮಧರ್ಮರಾಜನು. ಆದಿಪತ್ತಿ ಅಂದ್ರೆ ಯಾರು? ಯಮಧರ್ಮರಾಜನು. ಆದಿಪತ್ತಿಯಾದ ಒಬ್ಬ ದಿವ್ಯ ಪುರುಷನು ಸ್ಥಿತನಾಗಿದ್ದನು. ಅವನ ಆಜ್ಞಾನುಸಾರವಾಗಿ ಅವನ ಸೇವಕರು ಅನ್ನೋದ್ರ ಮ್ಯಾಗ 370 ಅಂದ್ರೆ ಯಮದೂತರು. ಅಂದ್ರೆ ಅವನ ಯಮದೂತರು, ಸೇವಕರು ಅಂದ್ರೆ ಯಮದೂತರು ಅಗ್ರದ ದೇವನ ಮುಂದೆ ಬಂದು ನಿಂತರು. ಇನ್ನು ಮತ್ತು ಒಂದೇ ಕಡೆ ಕೆಲವು ಪುರುಷರಿಗೆ ಅನ್ನೋದ್ರ ಮ್ಯಾಗ 371 ಏನ್ ಹೇಳ್ತಾರ್ರಿ? ಪುಣ್ಯವಂತರಿಗೆ. ಕೆಲವು ಪುರುಷರಿಗೆ ಆದಿಪತ್ತಿಯಾದ ಯಮಧರ್ಮರಾಜನು ಹಾಗೂ ಅನುಚರರಾದ ಯಮದೂತರು ಸೌಮ್ಯ ರೂಪದಿಂದ ತೋರುತ್ತಿದ್ದರು. ಪುಣ್ಯವಂತರಿಗೆ ಹೆಂಗ್ ತೋರುತ್ತಿದ್ರಪ್ಪ ಅಂದ್ರ ಸೌಮ್ಯ ರೂಪದಿಂದ ತೋರುತ್ತಿದ್ದರು. ಆದರೆ ಎರಡನೇ ಕಡ ಇನ್ನು ಕೆಲವು ಪುರುಷರಿಗೆ, ಅದ್ರ ಮ್ಯಾಗ ಒಂದು ಟಿಪ್ಪಣಿ ಅದ ನೋಡ್ರಿ, 372. ಎಲ್ಲರಿಗಿಂತಲೂ ಅಧಿಕ ಪಾಪ ಮಾಡಿದ ಜನರಿಗೆ ಹಂಗೆ ತೋರ್ತಿದ್ರು ಅವರು. ಇನ್ನು ಕೆಲವು ಪುರುಷರಿಗೆ ಮಹಾಭಯಂಕರ ರೂಪವಾಗಿ ತೋರುತ್ತಿದ್ದರು. ಅಧಿಕ ಪಾಪ ಯಾರು ಮಾಡ್ಯಾರ ಅವರಿಗೆ ಭಯಂಕರ ರೂಪದಿಂದ ತೋರ್ತಿದ್ರು. ಇನ್ನು ಮೂರನೇ ಕಡ ಅರಣ್ಯದಲ್ಲಿರುವ ಪುರುಷರಿಗೆ ಅವರವರ ಕರ್ಮಕ್ಕನುಸಾರವಾಗಿ ಫಲವನ್ನು ಕೊಡುತ್ತಿದ್ದರು. ಈ ರೀತಿಯಿಂದ ಅಗ್ರದನೆಂಬ ದೇವತಾ ಪುರುಷನು ಸ್ವಪ್ನ ಕಾಲದಲ್ಲಿ ಅನೇಕ ಪ್ರಕಾರದ ಸ್ಥಾನಗಳನ್ನು ನೋಡುವಂಥವನಾದನು. ಮತ್ತು ಒಂದೇ ಕಡೆ ಇನ್ನು ಕೆಲವು ಬೇರೆ ಸ್ಥಾನಗಳಲ್ಲಿ ಬ್ರಾಹ್ಮಣರು ವೇದಗಳನ್ನು ಘೋಷಿಸುತ್ತಿರುವರು. ಮತ್ತು ಎರಡನೇ ಕಡೆ ಕೆಲವೆಡೆ ಯಜ್ಞ ಮಂಟಪಗಳಲ್ಲಿ ಶ್ರೇಷ್ಠವಾದ ಕರ್ಮಗಳನ್ನು ಮಾಡುತ್ತಿರುವರು ಅನ್ನೋದ್ರ ಮ್ಯಾಗ ಯಜ್ಞ ಮಂಟಪಗಳಲ್ಲಿ ಅನ್ನೋದ್ರ ಮ್ಯಾಗ ಒಂದು ಕೊಟ್ಟಾರ ನೋಡ್ರಿ, 373. ಇಲ್ಲಿಂದ ಮುಂದೆ ಭೂಲೋಕದ ವರ್ಣವಿರುತ್ತದೆ. ಗತಿಸಿ ಹೋದ ಭರತಖಂಡದ ವರ್ಣವಿರುತ್ತದೆ. ಏನ್ ಹೇಳ್ತದ? ಮೂರನೇ ಕಡೆ ಹೇಳ್ತಾರ, ಕೆಲವು ಕಡೆ ಶ್ರೇಷ್ಠವಾದ ನದಿಗಳು ಹರಿಯುತ್ತಿವೆ. ಅವುಗಳಲ್ಲಿ ಪುಣ್ಯ ಪ್ರಾಪ್ತಿಯ ನಿಮಿತ್ತವಾಗಿ ಲೋಕದ ಜನರು ಸ್ನಾನವನ್ನು ಮಾಡುತ್ತಿದ್ದಾರೆ. ಏನ್ ಹೇಳ್ತಾರೆ? ಕೆಲವೆಡೆ ಶ್ರೇಷ್ಠವಾದ ನದಿಗಳು ಹರಿಯುತ್ತಿವೆ, ಅವುಗಳಲ್ಲಿ ಪುಣ್ಯ ಪ್ರಾಪ್ತಿಯ ನಿಮಿತ್ತವಾಗಿ ಲೋಕದ ಜನರು ಸ್ನಾನವನ್ನು ಮಾಡುತ್ತಿದ್ದಾರೆ. ಮತ್ತು ನಾಲ್ಕನೇ ಕಡೆ ಇನ್ನು ಕೆಲವು ಸ್ಥಾನಗಳಲ್ಲಿ ಜ್ಞಾನವಂತರಾದ ಆಚಾರ್ಯರು ಏನ್ ಮಾಡ್ತಿರೋ? ಶಿಷ್ಯರಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡುತ್ತಿದ್ದಾರೆ. ಎಲ್ಲಿ? ಸ್ವಪ್ನದಲ್ಲಿ ನೋಡ್ಲಕತ್ತನಿದೆಲ್ಲ. ಆ ಶಿಷ್ಯರು ಬ್ರಹ್ಮ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡು ಆ ವನದಿಂದ ಹೊರಟು ಹೋಗುತ್ತಿದ್ದಾರೆ. ಈ ರೀತಿಯಿಂದ ಸ್ವಪ್ನದಲ್ಲಿ ಅಗ್ರದನೆಂಬ ದೇವತಾ ಪುರುಷನು ಕ್ಷಣ ಮಾತ್ರದಲ್ಲಿ ಅನೇಕ ರೀತಿಯಾದ ಆಶ್ಚರ್ಯ ರೂಪ ಪದಾರ್ಥಗಳನ್ನು ನೋಡುತ್ತಿದ್ದಾನೆ. ಅವನಿಗೆ ಸ್ವಪ್ನದಲ್ಲಿ ಈ ರೀತಿ ತೋರುತ್ತಿದೆ. ಯಾವ ಒಂದೇ ಕಡೆ ನಾನು ಅನಂತ ಕಾಲದಿಂದ ಈ ವನದಲ್ಲಿ ಇದ್ದೇನೆ.
ಅವನಿಗೆ ಹ್ಯಾಂಗ್ ತೋರ್ಲಿಕ್ಕತ್ತಪ್ಪ ಅಂತ ಕೇಳಿದ್ರೆ, ನಾನು ಅನಂತ ಕಾಲದಿಂದ ಈ ವನದಲ್ಲಿ ಇದ್ದೇನೆ ಅನ್ನೋಂಗ ತೋರುತ್ತವನಿಗೆ. ಬಹಳ ದಿನ ಇದ್ದ ಅಂದವ್ರಂಗೆ. ಸ್ವಪ್ನ ಎಷ್ಟು 5 ನಿಮಿಷ ಬಿದ್ದದು ಒಟ್ಟಲ್ಲಿ. ಎರಡನೇ ಕಡ, ಈ ವನವು ಎಂದೂ ನಾಶವಾಗುವುದಿಲ್ಲ. ಇನ್ನು 3ರೊಳಗೆ ಮತ್ತೆ ಒಂದನೇದೇನು ಹೇಳ್ತಾರೆ, ಯಾವುದು ಒಂದು ಕಾಲದಲ್ಲಿ ಭಗವಂತನು ತನ್ನ 4 ಮುಖಗಳಿಂದ, ಭಗವಂತನು ಅನ್ನೋದ್ರ ಮ್ಯಾಗ 374 ಬ್ರಹ್ಮ ವಿಷ್ಣು ಶಿವರೂಪದಿಂದ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡುವಂತ ಈಶ್ವರನು ಭಗವಂತಂದ್ರೆ ಯಾರಪ್ಪ ಅಂದ್ರೆ ಇಷ್ಟು ಹೇಳಿದ್ರು, ಬ್ರಹ್ಮ ವಿಷ್ಣು ಶಿವರೂಪದಿಂದ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡುವಂಥ ಈಶ್ವರನು. ಎಲ್ಲಿ ಬಂದಿತ್ತು? ಮೂರನೇ ಕಡೆ ನೋಡ್ರಿ, ಯಾವುದೋ ಒಂದು ಕಾಲದಲ್ಲಿ ಭಗವಂತನು ತನ್ನ 4 ಮುಖಗಳಿಂದ ಅನೇಕ ಅನ್ನೋದ್ರ ಮ್ಯಾಗ 375 ಜೀವರುಗಳ ಪರಿಪಕ್ವವಾದ ಅದೃಷ್ಟ ಅಂದ್ರೆ ಪುಣ್ಯ ಪಾಪಗಳನ್ನು, ಅಂದ್ರೆ ಅನೇಕ ಪ್ರಕಾರದ ಬೀಜಗಳನ್ನು ಹೊರತೆಗೆದು ಈ ವನವನ್ನು ಉತ್ಪತ್ತಿ ಮಾಡಿರುತ್ತಾನೆ. ಮತ್ತು ಎರಡನೇದ್ದು, ನೀರನ್ನು ಹಾಕುವುದರ ಮೂಲಕ ಅನ್ನೋದ್ರ ಮ್ಯಾಗ 376 ಅಂದ್ರೆ ಕರ್ಮಗಳನುಸಾರವಾಗಿ ಸುಖ ದುಃಖಗಳ ಅನುಭವ ರೂಪ ಭೋಗಗಳನ್ನು ಕೊಡುವುದರ ಮೂಲಕ, ನೀರನ್ನು ಹಾಕುವುದರ ಮೂಲಕ ಈ ವನವನ್ನು ರಕ್ಷಣೆ ಮಾಡುತ್ತಿದ್ದಾನೆ. ಮತ್ತು ಮೂರನೇ ಕಡೆ, ಯಾವುದೋ ಒಂದು ಸಮಯದಲ್ಲಿ ಭಯಂಕರವಾಗಿ ವಾಸ ಮಾಡುತ್ತಾ ತನ್ನ ಮುಖದಿಂದ ಅಗ್ನಿಯನ್ನು ಹೊರತೆಗೆದು ಈ ವನವನ್ನೇ ಹಾಸ್ಯ ಏನ್ ಹಾಸ್ಯದಂದ್ರೆ, ಯಾವುದು ಒಂದು ಸಮಯದಲ್ಲಿ ಭಯಂಕರವಾಗಿ ಬರೋರಿದೆ, ಭಯಂಕರವಾಗಿ ಹಾಸ್ಯ ಮಾಡುತ್ತಾ ತನ್ನ ಮುಖದಿಂದ ಅಗ್ನಿಯನ್ನು ಹೊರತೆಗೆದು ಈ ವನವನ್ನೇ ದಹಿಸಿ ಬಿಡುತ್ತಾನೆ ಅನ್ನೋದ್ರ ಮ್ಯಾಗ ಇಲ್ಲೊಂದು ಏನಂದ್ರೆ 377 ಪ್ರಳಯ ಸಂಹಾರ. ದಹಿಸಿ ಬಿಡುತ್ತಾನಂದ್ರೇನು? ಪ್ರಳಯ ಸಂಹಾರ. ಮೂರನೇ ಕಡೆ, ಯಾವುದೋ ಒಂದು ಸಮಯದಲ್ಲಿ ಭಯಂಕರವಾಗಿ ಹಾಸ್ಯ ಮಾಡುತ್ತಾ ತನ್ನ ಮುಖದಿಂದ ಅಗ್ನಿಯನ್ನು ಹೊರತೆಗೆದು ಈ ವನವನ್ನೇ ದಹಿಸಿ ಬಿಡುತ್ತಾನೆ. ಇನ್ನು 4ನೇ ಕಡೆ ಏನ್ ಹೇಳ್ತಾರೆ ನೋಡ್ರಿ, ಈ ವನವು ಉತ್ಪತ್ತಿಯಾಗುವಾಗ ಅದರ ಜೊತೆಗೆ ನನ್ನ ಉತ್ಪತ್ತಿಯು ಆಗುತ್ತದೆ, ಮತ್ತು ವನವು ದಹಿಸಿ ಹೋಗುವಾಗ ಅದರೊಡನೆ ನನ್ನ ದಹನವು ಆಗುತ್ತದೆ. ಮತ್ತು 5ನೇದ್ದು, ಈ ಸರ್ವವನವು ದಹನವಾದ ನಂತರ ಆ ಭಗವಂತನೊಬ್ಬನೇ ಉಳಿಯುತ್ತಾನೆ. ಆಗ 6ನೇ ಕಡೆ ಏನ್ ಹೇಳ್ತಾರ್ರಿ, ಅವನ ಶರೀರದಲ್ಲಿ ವನದ ಬೀಜಗಳು ಮಾತ್ರ ಉಳಿಯುತ್ತವೆ. ಇದು ಸ್ವಪ್ನದಲ್ಲಿಯ ವೇದಗಳನ್ನು ಶ್ರವಣ ಮಾಡುವುದರಿಂದ, ಏನಂತಾರೆ ನೋಡ್ರಿ, ಇದು ಸ್ವಪ್ನದಲ್ಲಿಯ ವೇದಗಳನ್ನು ಶ್ರವಣ ಮಾಡುವುದರಿಂದ ಆ ಅಗ್ರದನೆಂಬ ದೇವತಾ ಪುರುಷನಿಗೆ
ಈ ಪ್ರಕಾರವಾದ ಜ್ಞಾನವು ಸ್ವಪ್ನದಲ್ಲಿಯೇ ಉಂಟಾಯಿತು. ಅವನಿಗೆ ಸ್ವಪ್ನದಲ್ಲಿಯೇ ಈ ಪ್ರಕಾರ ಜ್ಞಾನ ಉಂಟಾಯಿತು. ಇನ್ನು 332ನೇ ಅಂಕದಲ್ಲಿ ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಗುರುಗಳೊಡನೆ ಉಂಟಾದ ಸಂದರ್ಶನ. ಅಂದ್ರೆ ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಗುರುಗಳೊಡನೆ ಉಂಟಾದ ಸಂದರ್ಶನ. ಆಗ ಪುನಃ ಪುನಃ ತನಗೆ ಜನನ ಮರಣಗಳುಂಟಾಗುವುದನ್ನು ಕೇಳಿದ ಆ ಅಗ್ರದ ದೇವನು ವಿಚಾರ ಮಾಡಿದ್ದೇನೆಂದರೆ, 1ನೇ ಅಕಡದೊಳಗೆ ಹೇಳ್ತಾರೆ ನೋಡ್ರಿ, ಯಾವ ರೀತಿಯಾಗಿ ಈ ವನದಿಂದ ನಾನು ಹೊರಗೆ ಹೋಗಲಿ, ಅಥವಾ 2ನೇ ಅಕಡ ಈ ವನದಿಂದ ಒಂದು ವೇಳೆ ನನಗೆ ಹೊರಗೆ ಹೋಗಲು ಸಾಧ್ಯವಾಗದಿದ್ದರೂ ಕೂಡ ನನ್ನ ಈ ಚಾಂಡಾಲ ಭಾವವು ದೂರವಾಗಬೇಕು. ನಾ ಹೊರಗೆ ಹೋಗ್ಲಿಕ್ಕೆ ಬಿಡಲಿಕ್ಕಾದ್ರೆ ಚಾಂಡಾಲ ಭಾವರೇ ಹೋಗಬೇಕು. ಹಾಗೂ ದೇವಭಾವವು ಸದಾ ಉಳಿಯುವಂತಾಗಬೇಕು. ನಾ ಹೊರಗೆ ಹೋಗ್ಲದ ಆಗ್ಲಿಲ್ಲ ಅಂದ್ರೂ ಸಹಿತ ಏನಾಗ್ಬೇಕಪ್ಪ ಅಂದ್ರೆ ಈ ಚಾಂಡಾಲ ಭಾವ ಹೋಗ್ಬೇಕು. ಇನ್ನು 3ನೇ ಅಕಡ ಏನಂತಂದ್ರೆ, ಇದನ್ನುಳಿದು ಮತ್ತೆ ಬೇರೆ ಯಾವುದೇ ಉಪಾಯಗಳನ್ನು ಮಾಡುವುದರಿಂದ ನಾನು ಪಾರಾಗುವುದೇ ಇಲ್ಲ. ಏನಂತಂದ್ರೆ, ಇದನ್ನುಳಿದು ಮತ್ತೆ ಬೇರೆ ಯಾವುದೇ ಉಪಾಯಗಳನ್ನು ಮಾಡುವುದರಿಂದ ನಾನು ಪಾರಾಗುವುದೇ ಇಲ್ಲ. ಆದರೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುವಂಥ ಆಚಾರ್ಯರು ತಮ್ಮ ಶಿಷ್ಯರನ್ನು ಮಾತ್ರ ಈ ವನದಿಂದ ಹೊರಗೆ ಕಳಿಸುತ್ತಿರುವರು. ಹೀಗೆಂದು ವಿಚಾರ ಮಾಡಿದ ಆ ಅಗ್ರದನೆಂಬ ದೇವತಾ ಪುರುಷನು ಸ್ವಪ್ನ ಕಾಲದಲ್ಲಿಯೇ ಆಚಾರ್ಯರನ್ನು ಕುರಿತು ಶರಣು ಹೋಗುವಂಥವನಾದನು. ಅವನಿಗೆ ಗೊತ್ತಾಯ್ತು ಇವರಿಂದೇ ಹೊರಗೆ ಹೋಗ್ಲಿಕ್ಕಾಗ್ತದಂತೇಳಿ ಆ ಆಚಾರ್ಯರನ್ನು ಕುರಿತು ಶರಣು ಹೋಗುವಂಥವನಾದನು. ವಿಧಿಪೂರ್ವಕವಾಗಿ ಶರಣು ಹೊಂದಿದ ಆ ಯಾವ ಶಿಷ್ಯನಿಗೆ ಆಚಾರ್ಯರಂದ್ರೆ ಯಾರ್ರಿ? ದುರ್ಬೋಧ ವಸ್ತು ಬೋಧನ ಸಮರ್ಥ ಆಚಾರ್ಯರಪ್ಪ. ಆಚಾರ್ಯರು ದೇವವಾಣಿ ರೂಪವಾದ ಮಿಥ್ಯಾ ಗ್ರಂಥವನ್ನು ಉಪದೇಶ ಮಾಡಲು ಉಪಕ್ರಮಿಸಿದರು. ದೇವವಾಣಿ ಯಾವದ್ರಿ? ಸಂಸ್ಕೃತ ಭಾಷೆಯಲ್ಲಿ ದೇವವಾಣಿ ರೂಪವಾದ ಮಿಥ್ಯಾ ಗ್ರಂಥವನ್ನು ಉಪದೇಶ ಮಾಡಲು ಉಪಕ್ರಮಿಸಿದರು. ಇನ್ನು 333 ಏನ್ ಹೇಳ್ತಾರೆ? ಮಿಥ್ಯಾ ಆಚಾರ್ಯರು ಮಿಥ್ಯಾ ಶಿಷ್ಯನಿಗೆ ಮಿಥ್ಯವಾದ ಸಂಸ್ಕೃತ ಗ್ರಂಥದಿಂದ ಉಪದೇಶ ಮಾಡಿದರು. ನೋಡ್ರಿ ಅಂತ ಮಿಥ್ಯಾ ಆಚಾರ್ಯರು ಮಿಥ್ಯನೇ. ಮಿಥ್ಯಾ ಆಚಾರ್ಯರು ಮಿಥ್ಯಾ ಶಿಷ್ಯನಿಗೆ ಮಿಥ್ಯವಾದ ಸಂಸ್ಕೃತ ಗ್ರಂಥದಿಂದ ಉಪದೇಶ ಮಾಡಿದರು. ಗ್ರಂಥದ ಮಂಗಲಾಚರಣೆ, ಅಲ್ಲಿ ಗ್ರಂಥದ ಮಂಗಲಾಚರಣೆ ಮಾಡ್ತಾರೆ. ಇನ್ನು ಏನದಪ್ಪ ಅಂತ ಕೇಳಿದ್ರದು 333ರಿಂದ 338 ಪರ್ಯಂತರ
ಮಿಥ್ಯಾಚಾರ್ಯರು ಮಿಥ್ಯಾ ಶಿಷ್ಯನಿಗೆ ಯಾವ ಸಂಸ್ಕೃತ ಗ್ರಂಥವನ್ನು ಉಪದೇಶ ಮಾಡಿದರೋ, ಯಾವ ಸಂಸ್ಕೃತ ಅನ್ನೋದ್ರ ಮ್ಯಾಗ 379. ಇಲ್ಲಿ ಪಂಡಿತ ಪಿತಾಂಬರ್ಜಿಯವ್ರು ಏನ್ ಹೇಳ್ತಾರ, ಇಲ್ಲಿ ಸಂಸ್ಕೃತ ಗ್ರಂಥವೆಂದು ಹೇಳುವುದರಿಂದ ಯಾವನು ಒಬ್ಬ ಅಗ್ರದ ದೇವನೆಂಬವನ ದೃಷ್ಟಾಂತದಿಂದ ಕೂಡಿದ ಸಂಸ್ಕೃತ ಗ್ರಂಥವೆಂದು ಗ್ರಹಣ ಮಾಡಬಾರದು. ಮತ್ತೇನೆಂದರೆ, ಈ ವಿಚಾರ ಸಾಗರ ಎಂಬ ಗ್ರಂಥಕ್ಕೆ ಮೂಲ ರೂಪ ಅನೇಕ ಸಂಸ್ಕೃತ ಗ್ರಂಥಗಳೆಂದು ತಿಳಿಯಬೇಕು. ಏನಂತಾರ್ರಿ? ಮತ್ತೇನೆಂದರೆ, ಈ ವಿಚಾರ ಸಾಗರ ಎಂಬ ಗ್ರಂಥಕ್ಕೆ ಮೂಲ ರೂಪ ಅನೇಕ ಸಂಸ್ಕೃತ ಗ್ರಂಥಗಳೆಂದು ತಿಳಿಯಬೇಕು. ಮೂಲ ಅಂದ್ರೆ ನಿಚ್ಚಲದಾಸರು ಅನೇಕ ಸಂಸ್ಕೃತ ಗ್ರಂಥಗಳನ್ನ ಅಧ್ಯಯನ ಮಾಡಿ ಈ ವಿಚಾರ ಸಾಗರ ಗ್ರಂಥವನ್ನು ಅವರು ಬರೆದರವರು. ಮತ್ತೇನೆಂದರೆ, ಈ ವಿಚಾರ ಸಾಗರ ಎಂಬ ಗ್ರಂಥಕ್ಕೆ ಮೂಲ ರೂಪ ಅನೇಕ ಸಂಸ್ಕೃತಗಳೆಂದು ತಿಳಿಯಬೇಕು. ಉಪದೇಶ ಮಾಡಿದರು. ಅದೇ ಗ್ರಂಥವನ್ನು ಪ್ರಾಕೃತ ಭಾಷಾ ರೂಪದಿಂದ ಬರೆಯುತ್ತೇವೆ. ಆ ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡಿದವಲ್ಲ, ಅದೇ ಮತ್ತೀಗ ನಾವೇನು ಮಾಡ್ಲಿಕತ್ತೀವು, ಅದನ್ನ ಪ್ರಾಕೃತ ರೂಪದಿಂದ, ಪ್ರಾಕೃತ ಅಂದ್ರೆ ಹಿಂದಿ ಭಾಷೆಯಲ್ಲಿ ಸಂಸ್ಕೃತ ಗ್ರಂಥವನ್ನು ಪ್ರಾಕೃತ ಭಾಷೆಯಲ್ಲಿ ಬರೆಯುವಾಗ ಮಂಗಲ ಮಾಡುತ್ತೇವೆ. ಅವಾಗೇನು ಮಾಡ್ತೇವೆ? ಮಂಗಲ ಮಾಡ್ತೇವೆ. ಯಾಕಂದರೆ ಮಂಗಲವನ್ನು ಮಾಡುವುದರಿಂದ ಗ್ರಂಥವು ಪರಿಸಮಾಪ್ತಿಯಾಗುವುದಕ್ಕೆ ಯಾವ ಪ್ರತಿಬಂಧಕಗಳಾದ ವಿಘ್ನಗಳಿರುತ್ತವೆಯೋ ಅವು ನಾಶವಾಗುತ್ತವೆ. ವಿಘ್ನವೆಂದರೆ ಪಾಪವಿರುತ್ತದೆ. ಪಾಪ ಇರುವುದರಿಂದ ಶುಭ ಕಾರ್ಯಗಳು ಸಮಾಪ್ತಿಯಾಗುವುದಿಲ್ಲ. ಆ ಪಾಪವು ಮಂಗಲದಿಂದ ನಾಶ ಹೊಂದುತ್ತದೆ. ಆ ಪಾಪ ಏನ್ ಮಾಡ್ತದ? ಮಂಗಲದಿಂದ ನಾಶ ಆಗಿ ಹೋಗ್ತದೆ. ಮಂಗಲ ಅಂದ್ರೆ ಏನ್ರಿ? ಮಂಗಲ್ ಅಂದ್ರ ಹೇಳ್ರಿ. ಅಪ್ಪರ ಮಂಗಲ ಅಂದ್ರ 3 ರೀತಿ ಇಲ್ರಿ ಪರ. ಮಂಗಲ ಅಂದ್ರ 3 ರೀತಿ ಅಲ್ರಿ ಪರ. ಸ್ವರೂಪ ಮಂಗಲ, ಹ್ಞೂನ್ರಿ, ವಸ್ತು ನಿರ್ದೇಶನ ಮಂಗಲ, ನಿರ್ವಿಘ್ನ ಮಂಗಲ, ನಮಸ್ಕಾರ ರೂಪ ಮಂಗಲ. ಮಂಗಲ್ ಅಂದ್ರ 3 ಪ್ರಕಾರ ಹೇಳಿದ್ರು ನೋಡ್ರಿ. ಏನ್ರಿ? ನಮಸ್ಕಾರ ರೂಪ ಮಂಗಲ, ಆಶೀರ್ವಾದ ರೂಪ ಮಂಗಲ ಮತ್ತು ವಸ್ತು ನಿರ್ದೇಶ ರೂಪ ಮಂಗಲ. ಇಲ್ಲಿ ಮಂಗಲ ಅಂದ್ರೆ ಏನು ಅಂತ ಕೇಳಿವ್ರಿ ನಾವು. ವಿಘ್ನಗಳನ್ನು ದೂರ ಮಾಡ್ತಕ್ಕಂಥದ್ದನಪ್ಪ. ಹೌದೌದು. ಮಂಗಲ್ ಅಂದ್ರ ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೇ. ಮಂಗಲ ಅಂದ್ರೆ ಏನು? ನಿರ್ವಿಘ್ನ ಏನ್ರಿ? ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೇ. ನಾವು ಮಾಡುವಂತ ಕಾರ್ಯ ಒಂದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯನ್ನು ಹೊಂದಲಿ ಅನ್ನೋ ಉದ್ದೇಶದಿಂದ ಮಾಡುವುದೇ ಮಂಗಲ. ಯಾಕಂದ್ರೆ ತೇನ ವಿನ ತೃಣಮಪಿ ನ ಚಲತೆ. ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಾದ್ರೂ ಆ ಪರಮಾತ್ಮನ ಪ್ರೇರಣೆ ಬೇಕಾಗ್ತದೆ. ಅದಕ್ಕೆ ಆ ಪರಮಾತ್ಮನ ಪ್ರೇರಣೆ ಆಗ್ಬೇಕಾದ್ರೆ ಅವನ ನಾಮಸ್ಮರಣೆ, ಅವನ ಭಜನೆ, ಅವನ ಚಿಂತನೆ ಇವೆಲ್ಲ ಮಂಗಲ. ಮಂಗಲ ಯಾಕೆ ಮಾಡ್ಬೇಕಂದ್ರೆ ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೆ. ಮತ್ತು ಸಾಂಪ್ರದಾಯ ಶಿಷ್ಟಾಚಾರಕ್ಕಾಗಿ ಮಾಡುವುದು ಮಂಗಲ. ಮತ್ತು
ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವುದು ಮಂಗಲ. ಮತ್ತು ಇನ್ನೂ ಮಂಗಲಕ್ಕೆ ಉದ್ದೇಶಗಳು ಹೇಳ್ಯಾರ್ರಿ. ಶಿಷ್ಟಾಚಾರಕ್ಕಾಗಿ, ನಿರ್ವಿಘ್ನಕ್ಕಾಗಿ, ಇಷ್ಟಾರ್ಥ ಸಿದ್ಧಿಗಾಗಿ ಇವೆಲ್ಲ ಮಾಡುವುದು ಮಂಗಲ. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರೆ. ನಾವು ಮಾಡುವಂತ ಕಾರ್ಯ ನಿರ್ವಿಘ್ನವಾಗಿ ಸಮಾಪ್ತಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಂಗಲ ಮಾಡುವುದು. ಮಂಗಲದ ಉದ್ದೇಶ ಏನಪ್ಪಾ ಅಂದ್ರೆ ಇವೆಲ್ಲ ನೋಡ್ರಿ. ವಿಶೇಷ ಪಾಪ ಧ್ವಂಸ ಮಂಗಲ ಇದೊಂದು ಅದಿಲ್ರಿಪ್ಪ. ಹಾ ರೀ, ವಿಶೇಷ ಪಾಪ ಧ್ವಂಸ ಮಂಗಲ ಇದೊಂದು ಅದಿಲ್ರಿ ಅದ್ರಾಗ. ಹಾ ಅದನ್ನು ಇರ್ಬೋದು. ಮಂಗಲ ಅವು ಪೂರ್ವದಲ್ಲಿ ಅವು ಹೇಳುದ್ರಿ ಏನು? ನಮಸ್ಕಾರ ರೂಪ ಮಂಗಲ, ಅವು ಪೂರ್ವದಲ್ಲಿ ಆಶೀರ್ವಾದ ರೂಪ ಮಂಗಲ ಮತ್ತು ವಸ್ತು ನಿರ್ದೇಶ ರೂಪ ಮಂಗಲ. ವಿಘ್ನ ಧ್ವಂಸಕ ಮಂಗಲ. ವಿಘ್ನಗಳು ಏನು ಬರ್ತಾವಲ್ಲ, ವಿಘ್ನವೆಂದರೆ ಪಾಪವಿರುತ್ತದೆ. ಪಾಪ ಇರುವುದರಿಂದ ಶುಭ ಕಾರ್ಯಗಳು ಸಮಾಪ್ತಿಯಾಗುವುದಿಲ್ಲ. ವಿಘ್ನ ಬಂದು ಅಡೆತಡೆ ಮಾಡ್ತವ. ಅದಕ್ಕೆ ಮಹಾಭಾರತದಲ್ಲಿ ಭಗವಂತ ಹೇಳಿದ ಭೀಮಸೇನಿಗೆ, ಭೀಮಾ ವಿಘ್ನ ಭಾಳ ಇರ್ತಾವಪ್ಪ, ಮೊದಲ ಪ್ರಾರ್ಥನಾ ಮಾಡಬೇಕು, ಮಂಗಲ ಮಾಡಬೇಕು. ಅವ ಭೀಮಂದ, ಇದ್ಯಾನು ಹೆಚ್ಚಿನದಾಗ ಹಚ್ಚಲ್ಕತ್ತೀವ ಮಾರಾಯ, ಎಲ್ಲಿರ್ತಾವವು ಅಂತ ಕೇಳ್ದವ. ಎಲ್ಲಿರ್ತಾವಂದ್ರ ವಿದ್ಯಾಯಾಮ್ ಧನ್ವಿನಾಂ ಕೋಟಿವೆ. ಯಾವ ಈ ಬ್ರಹ್ಮ ವಿದ್ಯಾ ಪಡ್ಕೋಬೇಕಂತನಲ್ಲ, ಅವನಿಗೆ 1 ಕೋಟಿ ವಿಘ್ನಗಳು ಬಂದು ತರಬ್ತಾವತ್ತ. ಸುಮ್ ಖಾಲಿ ಕೈ ಇಲ್ಲ, ಅವು ಕೈಯಾಗ ಧನುಷ್ಯ ಬಾಣ ಹಿಡ್ಕೊಂಡು ನಿಂದಿರ್ತಾವಂತ. ಹೋಗಿದ್ರಂದ ಹ್ಯಾಂಗ ಹೋಗ್ತಿಂತ. ಅವ ಧೀರ ಪುರುಷ ಇದ್ದಂದ್ರೆ ಅವನ್ನು ನಿವಾರಣೆ ಮಾಡಿ ಹೋಗತನ. ಬ್ರಹ್ಮವಿದ್ಯಾಕ್ಕೆ ಎಷ್ಟು? 1 ಕೋಟಿ ವಿಘ್ನಗಳು. ವಿದ್ಯಾಯಾಮ್ ಧನ್ವಿನಾಂ ಕೋಟಿಬಿ ತದರ್ಧನಂ. ಮತ್ತೆಲ್ಲಿರ್ತಾವಂತ ಕೇಳ್ದವ ಭೀಮ. ತದರ್ಧನಂ, ಕೋಟಿ ಒಳಗಿನ ಅರ್ಧ ಎಲ್ಲಿರ್ತಾವಪ್ಪ ಅಂತ ಕೇಳಿದ್ರ ಹರಿಮಂದಿರೇ, ದೇವ್ರ ಗುಡಿ ಬಾಗ್ಲಾಗಿರ್ತಾವತ್ರಿ ಅವು. ಇವನಿಗೆ ನಿಶ್ಚಿಂತವಾಗಿ ತಲೆಯನ್ ಚಗಳೆಲ್ಲ ತೆಗೆದು ಹೋಗಿ ದೇವ್ರ ದರ್ಶನ ಮಾಡಿಕೊಡಂಗಿಲ್ಲ. ಅವು ಏನಾರೇ ಒಂದು ತಲೆಯಾಗ ತುಂಬುತ್ತವೆ. ಅದಕ್ಕೆ ಗಂಟೆ ಕಟ್ಟಿರ್ತಾರೆ ನೋಡ್ರಿ ದೇವ್ರ ಗುಡಿ ಬಾಗಲ್ದೊಳಗೆ. ಢಣ್ಣ ತೆವಾಗ ಹೊಡೆದ ತಲೆಯನ ಕಿಲಾಪೆಲ್ಲ ಹೋಗಿ ಏಕಾಗ್ರ ಆಯ್ತು. ಅವಾಗ ಅವನಿಗೆ ಏನಾಗ್ತದೆ? ದೇವ್ರ ದರ್ಶನ ಆಗ್ತದೆ. ಅದಕ್ಕೆ ಎಲ್ಲಿರ್ತಾವ? ಕೋಟಿ ಒಳಗಿನ ಅರ್ಧ 50 ಲಕ್ಷ ವಿಘ್ನ ಎಲ್ಲಿರ್ತಾವಪ್ಪ ಅಂತ ಕೇಳಿದ್ರೆ ದೇವ್ರ ಗುಡಿ ಬಾಗ್ಲಾಗಿರ್ತಾವಂತ. ಅದಕ್ಕಂಥ ಧೀರ ಪುರುಷ ಇದ್ದಂದ್ರೆ ಅವನ್ನ ನಿವಾರಣೆ ಮಾಡಿ ಅವ ದೇವರ ದರ್ಶನ ಮಾಡ್ಕೊಂಬರ್ತಾನ. ಇನ್ನ ತದರ್ಧನಂ, ಆ 50 ಲಕ್ಷದೊಳಗಿನ ಅರ್ಧ 25 ಲಕ್ಷ ಎಲ್ಲಿರ್ತಾವಪ್ಪ ಅಂತ ಕೇಳಿದ್ರೆ ಜಾಹ್ನವಿ ತೀರೆ, ಅಂದ್ರ ಗಂಗಾ ನದಿ ದಂಡಿ ಮ್ಯಾಗಿರ್ತಾವತ್ತವು. ಮತ್ತೆಲ್ಲಿರ್ತಾವಂದವ? ಮತ್ತೆಲ್ಲಿರ್ತಾವಪ್ಪ ಅಂದ್ರ ಆ 25 ಒಳಗಿನ ಅರ್ಧ 12.5 ಲಕ್ಷ ವಿಘ್ನ ಎಲ್ಲಿರ್ತಾವಪ್ಪ ಅಂದ್ರೆ ಬಲಗೈಯಾಗಿರ್ತಾವತ್ರಿ. ಒಟ್ಟು ದಾನ ಮಾಡಿಕೊಡಂಗಿಲ್ಲ. ಭೀಮಂದ, ಇವ ಹೇಳುದನ್ ಸುಳ್ಳು ಹೇಳ್ತಾನೋ ಖರೆ ಹೇಳ್ತಾನೋ ನೋಡೇ ಬರ್ಬೇಕಂದವ. ಪರಮಾತ್ಮ, ನೀ ಹೇಳು ಖರೆ ಅವನ್ ಸುಳ್ಳು ನೋಡಿ ಬರ್ತೀನ ಅಂದವ. ಬೇಕಾದಂಗ ನೋಡು, ಎಲ್ಲಿ ಹೋತಿ ಅಂತ ಕೇಳ್ದವ. ಬ್ರಹ್ಮವಿದ್ಯಾ ಮಾಡ್ಕೊಳಕ್ ಹೋತಿವನ್, ಎಲ್ಲಿ ಹೋತಿ? ಅದೇನು ವರ್ಷಾನುಗಟ್ಟೆ ಗುರುಗಳ ಮುಂದೆ ಹೋಗಿ ಕುಂಡ್ರದು ಕೇಳೋದು ನನಗದು ಬಹಳ ದೀರ್ಘಕಾಲ ನನಗೇನು ಆಗೋದಿಲ್ಲ. ನನಗೆ ತತ್ಕ್ಷಣ ಬೇಕದು ರಿಸಲ್ಟ್. ಎಲ್ಲಿ ಹೋಗ್ಬೇಕಂತ ಕೇಳಿದ್ರ ಕೂಡಲೇ ಹೇಳ್ದವ, ನೋಡಪ್ಪ, ಗಂಗಾ ನದಿ ಸ್ನಾನ ಮಾಡ್ಲಿಕ್ಕೆ ಹೋದವರಿಗೆ
25 ಲಕ್ಷ ಇರ್ತಾವಂತಿಯಲ್ಲ, ನಾನು ನೋಡ್ಕೊಂಬರ್ತೀನಿ ಅಂದವ್. ಬೆಕ್ಕದಂಗೆ ಹೋಗಂದವ್. ಪಾದ ಭೀಮ ಗದ ಹೊತ್ತುಕೊಂಡು ಸೂರು ಮುಣುಗುತ್ತಕ್ಕ ಅಡ್ಡು ದಾಂಡಿ ತಿರುಗಾಡಿ ನೋಡಿದ್ರು ಒಂದೂ ಕಾಣಿಸಲಿಲ್ಲ. ಏನು ಕೃಷ್ಣ ಸುಳ್ಳು ಹೇಳ್ದು ಮಾರಾಯ. ಬಂದಂದ ಕೃಷ್ಣ ನಿನ್ನ ಮಾತು ಸುಳ್ಳಾಯ್ತು. ಸುಳ್ಳು ಆಗಂಗಿಲ್ಲ ಅಂದವ. ಅಲ್ಲ, ಪ್ರತ್ಯಕ್ಷ ನೋಡಿ ಬಂದಿನ. 25 ಲಕ್ಷ ವಿಘ್ನಗಳು ಗಂಗಾ ನದಿ ದಂಡಿ ಮ್ಯಾಗಿದ್ದು ಅಂತೀಯಲ್ಲ, ಒಂದರೆ ಕಾಣಿಸ್ಬೇಕಲ್ವ ಮಾರಾಯ? ಒಂದೂ ಇಲ್ಲವು. ಅದ್ಯಾಂಗೋ ನನ್ನ ಮಾತು ಸುಳ್ಳಾಗಂಗಿಲ್ಲ. ಇಲ್ಲ, ಇವತ್ತು ನೀ ಸುಳ್ಳಾದಿ. ಅವಾಗ ಪರಮಾತ್ಮ ಕೇಳ್ದ, ಅಲ್ಲಪ್ಪ, ಈ ಜಗತ್ತಿನ ಜನ ಗಂಗಾ ನದಿಗೆ ಯಾಕೆ ಹೋಗ್ತಾರೆ? ಯಾಕೆ ಹೋಗ್ತಾರಂದ್ರೆ ತಾವು ಮಾಡಿದಂಥ ಪಾಪ ಆ ನದಿಯೊಳಗ ಸ್ನಾನ ಮಾಡಿ ಪಾಪ ಕಳ್ಕೊಂಬರ್ಲಿಕ್ಕೆ ಹೋಗ್ತಾರೆ. ನೀ ಎಲ್ಲಿಗೆ ಹೋಗಿದ್ದಿ? ನಾನು ಅಲ್ಲಿಗೆ ಹೋಗಿದ್ದೆ ನೋಡಪ್ಪ, ಅನಾಯಾಸವಾಗಿ ಹೋಗಿದ್ದಿ ನೀನು ಖರೆ. ಮತ್ತ ಗಂಗಾ ನದಿ ಒಳಗೊಂದು ಜರ ಸ್ನಾನ ಮಾಡ್ದೆನು. ಮಾರಾಯ, ನನ್ನ ತರ್ಕಾಗ್ಲಿಲ್ಲ ಅಂದವ. ನಿನ್ನ ಇದೇ ನೋಡು ವಿಘ್ನ ಅಂದವ. ಅಲ್ಲಿ ವಿಘ್ನ ಅದಾವ, ಕಣ್ಣಿಗೆರೆ ಕಾಣಿಸಂಗಿಲ್ಲ, ಕೆಲಸಾರೆ ಮಾಡಿಕೊಡಂಗಿಲ್ಲವು. ಹೌದಲ್ಲ ಅಂದವ. ಅನಾಯಾಸ ಹೋಗಿದ್ದು ಪರಮಾತ್ಮ, ಸ್ನಾನ ಮಾಡ್ಲಾರ್ದೆ ಬಂದೆ. ಆ ವಿಘ್ನ ಅದಾವ, ಪಾವ ಮಾಡಿಕೊಡಂಗಿಲ್ಲ. ಅದಕ್ಕೆ ವಿಘ್ನ ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಪ್ರತಿಬಂಧಕ ಮಾಡ್ತವ. ಕಾರ್ಯವಿರೋಧಿ ಪ್ರತಿಬಂಧ. ಅದಕ್ಕೆ ಮಂಗಲ ಮಾಡ್ತಾರೆ. ಏನ್ ಮಾಡ್ತಾರೆ? ಮಂಗಲವನ್ನು ಮಾಡುವುದರಿಂದ ಗ್ರಂಥವು ಪರಿಸಮಾಪ್ತಿಯಾಗುವುದಕ್ಕೆ ಯಾವ ಪ್ರತಿಬಂಧಕಗಳಾದ ವಿಘ್ನಗಳಿರುತ್ತವೆಯೋ ಅವು ನಾಶವಾಗುತ್ತವೆ. ವಿಘ್ನವೆಂದರೆ ಪಾಪವಿರುತ್ತದೆ. ಪಾಪ ಇರುವುದರಿಂದ ಶುಭ ಕಾರ್ಯಗಳು ಸಮಾಪ್ತಿಯಾಗುವುದಿಲ್ಲ. ಆ ಪಾಪವು ಮಂಗಲದಿಂದ ನಾಶ ಹೊಂದುತ್ತದೆ. ಆ ಪಾಪ ಏನ್ ಮಾಡ್ತದ? ಮಂಗಲದಿಂದ ನಾಶ ಆಗ್ತದೆ. ನೋಡ್ರಿ, ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಮೊದಲ ಶ್ರೀ ಗಜಾನನಂ ಭೂತಗಣಾದಿಸೇವಿತಂ ಗಣಪತಿ ಸ್ತೋತ್ರ ಮಾಡಿನೇ ಮಾಡ್ತಾರೆ ಯಾರಾದರೂ. ಯಾಕಂದ್ರೆ ನಾವು ಮಾಡುವಂಥ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ಉದ್ದೇಶದಿಂದ. ಅವು ಆ ಪಾಪವು ಮಂಗಲದಿಂದ ನಾಶ ಹೊಂದುತ್ತವೆ. ಮತ್ತು ಎರಡನೇ ಕಡ, ಒಂದು ವೇಳೆ ಪಾಪರಹಿತರಾಗಿದ್ದರೆ ಅವರಾದರೂ ಕೂಡ ಗ್ರಂಥಾರಂಭದಲ್ಲಿ ಮಂಗಲವನ್ನು ಅವಶ್ಯವಾಗಿ ಮಾಡಬೇಕು. ಪಾಪ ಇಲ್ಲ, ನಾವ್ಯಾಕೆ ಮಾಡೋಣ ಅಂದ್ರೆ ಮಾಡೇಬೇಕು. ಒಂದು ವೇಳೆ ಪಾಪರಹಿತರಾಗಿದ್ದರೆ ಅವರಾದರೂ ಕೂಡ ಗ್ರಂಥಾರಂಭದಲ್ಲಿ ಮಂಗಲವನ್ನು ಅವಶ್ಯವಾಗಿ ಮಾಡಬೇಕು. ಯಾಕಂದರೆ ಒಂದು ವೇಳೆ ಗ್ರಂಥಾರಂಭದಲ್ಲಿ ಮಂಗಲವನ್ನು ಮಾಡದೇ ಇದ್ದುದಾದರೆ ಗ್ರಂಥಕಾರರಲ್ಲಿ ಪುರುಷರಿಗೆ ನಾಸ್ತಿಕ ಭ್ರಾಂತಿ ಉಂಟಾಗಿ ಗ್ರಂಥದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಏನು ಮಂಗಲ ಮಾಡಿಲ್ಲ ಇವರು, ಇವು ನಾಸ್ತಿಕ ಗ್ರಂಥಗಳೇ ಅದಾವಂತ ಹೇಳಿ ಅವರು ಏನಾಗಂಗಿಲ್ಲ, ಗ್ರಂಥದಲ್ಲಿ ಪ್ರವೃತ್ತಿ ಆಗಂಗಿಲ್ಲ. ಆ ಮಂಗಲವು 3 ಪ್ರಕಾರವಾಗಿರುತ್ತದೆ. ಮಂಗಲ ಎಷ್ಟು ಪ್ರಕಾರ ಅಂತ 3 ಪ್ರಕಾರ ಅಮ್ಮವ್ರು ಹೇಳಿದ್ರು ನೋಡ್ರಿ ಆಗಲೇ. ಒಂದು ವಸ್ತು ನಿರ್ದೇಶ ರೂಪ ಮಂಗಲವೆಂತಲೂ. ವಸ್ತು ಅಂದ್ರೆ ಪರಬ್ರಹ್ಮ ವಸ್ತು, ಅದು ಹೆಂಗದ ಹಂಗ. ಒಂದು ವಸ್ತು ನಿರ್ದೇಶ ರೂಪ ಮಂಗಲವೆಂತಲೂ, ಎರಡನೆಯದು ನಮಸ್ಕಾರ ರೂಪ ಮಂಗಲವೆಂತಲೂ, ಹಾಗೂ ಮೂರನೆಯದು ಆಶೀರ್ವಾದ ರೂಪ ಮಂಗಲವೆಂತಲೂ ಇರುತ್ತದೆ. ನಮಸ್ಕಾರ ಅಂದ್ರೆ ಕಿರಿಯರು ಹಿರಿಯರಿಗೆ ಮಾಡುವಂತಹದ್ದು, ಇದು ನಮಸ್ಕಾರ ರೂಪ ಮಂಗಲ. ಇನ್ನ ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡುವುದು ಅದೊಂದು ಮಂಗಲ. ಏನ್ ಹೇಳ್ತಾರೆ ನೋಡ್ರಿ, ಇನ್ನ ಸುಗುಣ ಸಗುಣ ಅಥವಾ ನಿರ್ಗುಣ ಪರಮಾತ್ಮನಿಗೆ ವಸ್ತು ಎಂದು ಹೇಳುತ್ತಾರೆ. ವಸ್ತು ಅಂದ್ರೇನು? ಸಗುಣ ಅಥವಾ ನಿರ್ಗುಣ ಪರಮಾತ್ಮನಿಗೆ ವಸ್ತು ಎಂದು ಹೇಳುತ್ತಾರೆ. ಆ ನಿರ್ಗುಣನೇ ಸಗುಣದ, ಅದೊಂದು ಬೇರೆ ಅಲ್ಲ. ಅವನ ಕೀರ್ತನ ಮಾಡುವುದಕ್ಕೆ
ವಸ್ತು ನಿರ್ದೇಶವೆಂದು ಹೇಳುತ್ತಾರೆ. ತನ್ನ ಅಥವಾ ಶಿಷ್ಯರ ಯಾವ ಇಚ್ಛಿತ ವಸ್ತುವಿನ ಪ್ರಾರ್ಥನೆಗೆ ಆಶೀರ್ವಾದ ರೂಪ ಮಂಗಲವೆಂದು ಹೇಳುತ್ತಾರೆ. ಆ ಯಾವ ತನ್ನ ಇಚ್ಛಿತ ವಸ್ತುವಿನ ಪ್ರಾರ್ಥನೆಯು 4ನೇ ದೋಹದಲ್ಲಿ ಸ್ಪಷ್ಟವಿರುತ್ತದೆ, ಹಾಗೂ ಶಿಷ್ಯನ ಬಯಕೆಯ ಪ್ರಾರ್ಥನೆಯು 5ನೇ ದೋಹದಲ್ಲಿ ಸ್ಪಷ್ಟವಿರುತ್ತದೆ. ಇನ್ನು 334 ಅಂತ ಏನು ಹೇಳ್ತಾರೆ ನೋಡ್ರಿ. ಗಣೇಶ ಹಾಗೂ ದೇವಿ ಈಶ್ವರ ಸ್ವರೂಪರೆಂದು ಯಾರ್ಯಾರ್ರಿ? ಗಣೇಶ ಹಾಗೂ ದೇವಿ ಈಶ್ವರ ಸ್ವರೂಪರೆಂದು ಪುರಾಣದಲ್ಲಿ ಪ್ರಸಿದ್ಧವಿರುತ್ತದೆ. ಆದ್ದರಿಂದ ಅನೀಶ್ವರವಾದದ ಚಿಂತೆ ಇಲ್ಲ. ಅವರು ಈಶ್ವರ ಇಲ್ಲ ಅಂತ ಹಿಂಗೇನು ಚಿಂತೆ ಇಲ್ಲ. ಪುರಾಣದಲ್ಲಿ ಗಣೇಶನಿಗೆ ಯಾವ ಜನ್ಮವನ್ನು ಹೇಳಿರುತ್ತದೆಯೋ ಅದು ಜೀವನಂತೆ ಕರ್ಮದ ಫಲವಲ್ಲ. ಗಣೇಶ ಹುಟ್ಟ್ಯಾನಂದ್ರೆ ಜೀವ ಹುಟ್ಟದಂಗೆ ಹುಟ್ಟ್ಯಾನೇನಂದ್ರೆ ಅದು ಕರ್ಮದ ಫಲವಲ್ಲ. ಮತ್ತೇನೆಂದರೆ ರಾಮಕೃಷ್ಣಾದಿಗಳಂತೆ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಪರಮಾತ್ಮನೇ ಗಣೇಶ ರೂಪದಿಂದ ಏನ್ ಮಾಡ್ಯಾನ್ರಿ? ಆವಿರ್ಭಾವನಾಗಿರುತ್ತಾನೆ. ಇದು ವ್ಯಾಸ ಭಗವಾನರ ಪರಮ ಅಭಿಪ್ರಾಯವಿರುತ್ತದೆ. ಇದು ಯಾರ್ದಪ್ಪ ಅಂದ್ರೆ ವ್ಯಾಸ ಭಗವಾನರ ಪರಮ ಅಭಿಪ್ರಾಯ. ಈ ಸ್ಥಾನದಲ್ಲಿ ಈ ಒಂದು ರಹಸ್ಯವಿರುತ್ತದೆ. ಏನದಪ್ಪ ಅಂದ್ರ ಪರಮಾರ್ಥ ದೃಷ್ಟಿಯಿಂದ ಜೀವನಾದರೂ ಕೂಡ ಪರಮಾತ್ಮನಕ್ಕಿಂತಲೂ ಭಿನ್ನವಿರುವುದಿಲ್ಲವಲ್ಲ. ಆದರೂ ಕೂಡ ಆತ್ಮನಲ್ಲಿ ಜನ್ಮ ಮರಣ ಮೊದಲಾದವುಗಳ ಬಂಧದ ಅಧ್ಯಾಸವು ಎಲ್ಲಿ ಆಗಿರುವುದು ಅದು ಜೀವತ್ವವಾಗಿರುತ್ತದೆ. ಆತ್ಮನಲ್ಲಿ ಏನ್ರಿ? ಜನ್ಮ ಮರಣ ಮೊದಲಾದವುಗಳ ಬಂಧದ ಅಧ್ಯಾಸವು ಎಲ್ಲಿ ಆಗಿರುವುದು? ಇದು ನನಗೆ ಬಂದದಂತ ಎಲ್ಲಿ ಅಧ್ಯಾಸ ಆಗ್ಯದಲ್ಲ ಅದು ಜೀವತ್ವವಾಗಿರುತ್ತದೆ. ಜೀವತ್ವ ನಾ ಜೀವದಿನೆಂತ ತಿಳ್ಕೊಂಡುದರಿಂದ ಹಂಗಾಗ್ಯದದು. ಜೀವ ಯಾವಾಗಲೂ ಚೇತನ ಸ್ವರೂಪದನ. ಅಲ್ಲೇನು ತಿಳ್ಕೊಂಡದ್ದಲ್ಲ ಅದು ಅಧ್ಯಾಸ, ತಪ್ಪು ತಿಳುವಳಿಕೆ. ಅಂಥ ಜನ್ಮಾದಿಗಳ ಬಂದವು ಗಣೇಶ ಮೊದಲಾದವರಿಗೆ ಆತ್ಮನಲ್ಲಿ ತೋರುವುದೇ ಇಲ್ಲ, ಅವರಿಗೆ ತೋರಂಗಿಲ್ಲ. ಹಂಗ ರಾಮಕೃಷ್ಣಾದಿಗಳಿಗೆ ಸ್ವರೂಪದ ಮರವೇ ಅದನಂದ್ರೆ ಇಲ್ಲ, ಹಂಗ ಗಣೇಶನಿಗೂ ಇಲ್ಲ. ಆದ್ದರಿಂದ ಅವರು ಜೀವರಲ್ಲ. ಈ ರೀತಿಯಿಂದ ಗಣೇಶ ಮೊದಲಾದವರುಗಳಿಗೆ ಈಶ್ವರತ್ವವಿರುತ್ತದೆ. ಅವ್ರಿಗೇನಿರ್ತದ? ಈಶ್ವರತ್ವ. ಯಾಕಂದ್ರೆ 5 ದೇವತೆಗಳು ಈಶ್ವರ ಸ್ವರೂಪರು. ಯಾರು? ಈಶ್ವರ. ಯಾರು? ವಿಷ್ಣು, ಶಿವ, ವಿಷ್ಣು, ದೇವಿ, ಗಣೇಶ ಮತ್ತು ಸೂರ್ಯ. 5 ದೇವತೆಗಳು ಯಾವಪ್ಪ ಅಂದ್ರೆ ಶಿವ, ವಿಷ್ಣು, ಸೂರ್ಯ, ದೇವಿ, ಗಣೇಶ. ಈಶ್ವರತ್ವವಿರುತ್ತದೆ. ಆದ್ದರಿಂದ ಗ್ರಂಥದ ಆರಂಭದಲ್ಲಿ ಅವರನ್ನು ಸ್ಮರಿಸುವುದು ಯೋಗ್ಯವಿರುತ್ತದೆ. ಯಾವ ಈಶ್ವರನಿಗೆ ಅನೇಕ ರೂಪಗಳನ್ನು ಹೇಳಿರುವುದು
ಅದು ಸರ್ವರಿಗೂ ಈಶ್ವರತ್ವವಿದ್ಯೆ ಏನ್ರಿ ಈಶ್ವರತ್ವವಿದೆ ಎಂಬುದನ್ನು ಸೂಚಿಸುವುದಕ್ಕೋಸ್ಕರ ಹೇಳಿರುತ್ತದೆ. ಮತ್ತು ಈಶ್ವರ ಭಕ್ತಿ ಹಾಗೂ ಗುರುಭಕ್ತಿಗಳು ವಿದ್ಯೆಯ ಪ್ರಾಪ್ತಿಗೆ ಮುಖ್ಯ ಸಾಧನಗಳಾಗಿರುತ್ತವೆ ಎಂಬ ಅರ್ಥವನ್ನು ಕೂಡ ಸೂಚಿಸುವುದಕ್ಕೋಸ್ಕರ ಹೇಳಿರುತ್ತದೆ. ಏನು ಹೇಳಿದ್ರು ನೋಡ್ರಿ, ಯಾವ ಈಶ್ವರನಿಗೆ ಅನೇಕ ರೂಪಗಳನ್ನು ಹೇಳಿರುವುದು ಅದು ಸರ್ವರಿಗೂ ಅನ್ನೋದ್ರ ಮ್ಯಾಗ 381 ಟಿಪ್ಪಣಿ ಅದು ನೋಡ್ರಿ. ಗಣೇಶ, ವಿಷ್ಣು, ಶಿವ, ದೇವಿ ಹಾಗೂ ಏನು ಹೇಳಿದ್ರಿ, ಗಣೇಶ, ವಿಷ್ಣು, ಶಿವ, ದೇವಿ ಹಾಗೂ ಆಚಾರ್ಯರಿಗೂ ಯಾವ ಈಶ್ವರನಿಗೆ ಅನೇಕ ರೂಪಗಳನ್ನು ಹೇಳಿರುವುದು ಅದು ಸರ್ವರಿಗೂ ಈಶ್ವರತ್ವವಿದೆ ಎಂಬುದನ್ನು ಸೂಚಿಸುವುದಕ್ಕೋಸ್ಕರ ಹೇಳಿರುತ್ತದೆ. ಮತ್ತು ಈಶ್ವರ ಭಕ್ತಿ ಹಾಗೂ ಗುರುಭಕ್ತಿಗಳು ವಿದ್ಯೆಯ ಪ್ರಾಪ್ತಿಗೆ, ಈ ಬ್ರಹ್ಮವಿದ್ಯಾ ಪ್ರಾಪ್ತಿ ಆಗ್ಬೇಕಾದ್ರೆ ಮುಖ್ಯ ಸಾಧನಗಳಾಗಿರುತ್ತವೆ ಎಂಬ ಅರ್ಥವನ್ನು ಕೂಡ ಸೂಚಿಸುವುದಕ್ಕೋಸ್ಕರ ಹೇಳಿರುತ್ತದೆ. ಇನ್ನು 335ರಲ್ಲಿ ಏನು ಹೇಳ್ತಾರೆ, ಅಂಥ ನಿರ್ಗುಣ ವಸ್ತು ನಿರ್ದೇಶ ರೂಪ ಮಂಗಲ. ಮಂಗಲ ಅಂದ್ರೆ ಅಂಥ ನಿರ್ಗುಣ ವಸ್ತು ನಿರ್ದೇಶ ರೂಪ ಮಂಗಲ. ನಿರ್ದೇಶ ಅಂದ್ರೆ ಹೇಳುವುದು, ತೋರಿಸಿಕೊಡುವುದು. ದೋಹ ಏನಂತಾರ್ರಿ, ಒಂದನೇದ್ದು ಜಾವಿಭು ಸತ್ಯ ಪ್ರಕಾಶತೆ ಪರಕಾಶತ ರವಿಚಂದ ಸೋಸಾಚಿ ಮೈ ಬುದ್ಧಿಕೋ ಶುದ್ಧ ರೂಪ ಆನಂದ. ಅದರ ಅರ್ಥ ಏನು ಹೇಳ್ತಾರಂದ್ರೆ, ಯಾವುದು ವ್ಯಾಪಕವಾಗಿಯೂ, ವಿಭು ಅಂದ್ರೆ ವ್ಯಾಪಕವಾಗಿಯೂ ಸತ್ಯ ಸ್ವರೂಪವಾಗಿಯೂ ಇದ್ದು, ಯಾವುದರ ಪ್ರಕಾಶತೆ ಅಂದ್ರೆ ಪ್ರಕಾಶವನ್ನು ಪಡೆದುಕೊಂಡು, ಯಾರು ರವಿ ಅಂದ್ರೆ ಸೂರ್ಯ, ಚಂದ್ರ ಮೊದಲಾದವರು ಪ್ರಕಾಶತೆ ಅಂದ್ರ ಪ್ರಕಾಶಿಸುತ್ತಿರುವರು. ಯಾವ ಪ್ರಕಾಶವನ್ನು ಪಡ್ಕೊಂಡು ಆ ಸೂರ್ಯ ಮೊದಲಾದವರು ಪ್ರಕಾಶಿಸುತ್ತಿರುವರು, ಸೊ ಅದುವೇ ಮೈ ನಾನಾಗಿದ್ದು, ಬುದ್ಧಿಕೋ ಬುದ್ಧಿಗೆ ಸಾಕ್ಷಿ ಅಂದ್ರ ಸಾಕ್ಷಿಯಾಗಿಯೂ, ಶುದ್ಧ ರೂಪ ಅಂದ್ರ ಶುದ್ಧ ಸ್ವರೂಪನಾಗಿಯೂ, ಆನಂದ ಆನಂದ ಅಂದ್ರ ಆನಂದ ಸ್ವರೂಪನಾಗಿಯೂ ಇರುವೆನು. ಅಥ ಸಗುಣ ವಸ್ತು ನಿರ್ದೇಶ ರೂಪ ಮಂಗಲ. ಏನ್ ಹೇಳಿದ್ರಿ, ಅಥ ಅಥ ಅಂದ್ರೆ ಏನ್ರಿಪ್ಪ? ಅಪರ ಮಂಗಲ ಪ್ರಾರಂಭ, ನಂತರ ಪ್ರಶ್ನೆ, ಪೂರ್ಣ ರೀ. ಪೂರ್ಣ 5 ಅರ್ಥ ಹೇಳ್ಯಾರ ನೋಡ್ರಿ. ಅಥ ಅಲ್ಲಕ್ಕ ಮಂಗಲ, ನಂತರ ಪ್ರಾರಂಭ, ಪ್ರಶ್ನೆ, ಪೂರ್ಣ. ಅದಕ್ಕೆ ಅಥ ಸಗುಣ ವಸ್ತು ನಿರ್ದೇಶ ರೂಪ ಮಂಗಲ. ದುವಾ ಏನ್ ಹೇಳ್ತಾರ್ರಿ ಅಂದ್ರ, ನಾಶ ವಿಘ್ನ ಸಮೂಲತೆ ಶ್ರೀ ಗಣಪತಿ ಕೋ ನಾಮ ಜಾ ಚಿಂತನ ಭಿನ್ನ ಹೋಯ್ ನಹಿ ದೇವನ ಹೋಕೆ ಕಾಮ. ಅಂದ್ರ ಈ 2ನೇ ದುಹ ಮತ್ತ ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ.
ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.